ಅಧೀನದಲ್ಲಿ ಕಾರ್ಯಾಚರಿಸಿ ಬರುತ್ತಾ ಇರುವಂಥ ಇಹ್ಸಾನ್ ಕಳೆದ 5 ವರ್ಷಗಳಿಂದ ಮಧ್ಯ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕಕ್ಕೆ ತೆರಳಿ ಅಲ್ಲಿ ಬೋಧನಾ ನಿರತರಾಗಿದ್ದೇವೆ. ಅದೇ ರೀತಿ ಈ ಒಂದು ವರ್ಷವೂ ಸಹ ಈ ಒಂದು 6ನೇ ವರ್ಷವೂ ಸಹ ಕೊಡಗಿನಿಂದ 10 ಮಂದಿ ಧರ್ಮ ಕ್ರಾಂತಿಗೋಸ್ಕರ ತೆರಳಿದ್ದೇವೆ. ಅಲ್ಹಮ್ದುಲಿಲ್ಲಾಹ್, ಕೊಡಗಿನ ಸುನ್ನಿ ಮುಸ್ಲಿಮರಿಗೆ ಹೆಮ್ಮೆ ಪಡಬಹುದು. ಏಕೆಂದರೆ ಈ ಒಂದು ಅನ್ವಾರ್ನ 10 ವಿದ್ಯಾರ್ಥಿಗಳ ಮೂಲಕ ಇಹ್ಸಾನ್ನ ಕಾರ್ಯಕರ್ತರಿಗೆ ಕೊಡಗಿನಲ್ಲೂ ಸಹ ಯಾವುದೇ ಕಷ್ಟಗಳನ್ನು ಯಾವುದೇ ತ್ಯಾಗಗಳನ್ನು ಸಹಿಸಿ ಉತ್ತರ ಕರ್ನಾಟಕಕ್ಕೆ ತೆರಳಿ ಒಂದು ಧರ್ಮ ಬೋಧನೆಯನ್ನು ನೀಡುವಂಥ ಒಂದು ಮುತಾಲಿಂ ವಿಂಗ್ ಕೊಡಗಿನಲ್ಲೂ ಸಹ ಇದೆ ಎಂದು ಈ ಒಂದು ಅನ್ವಾರ್ನ 10 ಮಂದಿ ಅಥವಾ 10 ಮುತಾಲಿಮರ ಮೂಲಕ ಇಹ್ಸಾನ್ನ ತಂಡದವರಿಗೆ ತಿಳಿದಿದ್ದೇವೆ. ಇದಕ್ಕಿಂತ ಮೊದಲು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಂದ ಮಾತ್ರ ಮುತಾಲಿಮರು ಹೋಗ್ತಾ ಇದ್ದರು. ಆದರೆ ಈ ಒಂದು 6ನೇ ವರ್ಷದಲ್ಲಿ ನಮಗೆ ಹೋಗಲು ಸಾಧ್ಯವಾಗಿದೆ. ಅಲ್ಹಮ್ದುಲಿಲ್ಲಾಹ್. ಮೊದಲು ನನಗೆ ಆಯ್ಕೆಗೊಂಡಂಥ ಸ್ಥಳ ಬಳ್ಳಾರಿ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಇಸ್ಲಾಂ ಪೇಟೆಯಾಗಿತ್ತು. ಅದು ಹೆಸರಿಗೆ ಮಾತ್ರ ಇಸ್ಲಾಂ ಆಗಿತ್ತು, ಆದರೆ ಅದು ಕೇವಲ ಪೇಟೆ. ಹೆಸರಿನಲ್ಲಿ ಅಲ್ಲಿ ಯಾವುದೇ ಇಸ್ಲಾಮಿನ ಒಂದು ಸಂಕೇತಗಳು ಅಥವಾ ಚಿಹ್ನೆಗಳಲ್ಲಿ ಕಾಣುತ್ತಾ ಇರಲಿಲ್ಲ. ಅದೇ ರೀತಿ ಅಲ್ಲಿ ನಾನು ಒಂದು 12 ದಿನಗಳು ಇಸ್ಲಾಂ ಪೇಟೆಯಲ್ಲಿ ಇದ್ದೆ. ಅಲ್ಲಿ ಸಾಯಂಕಾಲ ಹೋಗಿ ಅಸರ್ ನಮಾಜಿನ ಬಳಿಕ ಮಕ್ಕಳನ್ನು ಅಲ್ಲೇ ಕೂರಿಸಿಕೊಂಡು ಮನೆಗೆ ಹೋಗಲು ಬಿಡದೆ ಅಲ್ಲೇ ಕೂರಿಸಿಕೊಂಡು ಒಂದು 22 ವಿದ್ಯಾರ್ಥಿಗಳಿದ್ದರು. ಆ ಒಂದು 22 ಮಕ್ಕಳಿಗೆ ಅಲ್ಲಿ ಮದರಸಾ ತೆಗಿತಾ ಇದ್ದೆ. ತದನಂತರ ಅಲ್ಲಿಂದ ನಾನು ಬಹುಶಃ ನನಗೇನೆ ಕೊಡಗಿನಿಂದ ಹೋದ ನನಗೇನೆ ಇಂಥ ಒಂದು ಭಾಗ್ಯ ಸಿಕ್ಕಿರಬಹುದು ಎಂದು ಹೇಳ್ಬೋದು. ಏಕೆಂದರೆ ಹಲವಾರು ಹಳ್ಳಿಗಳನ್ನು ಸಂದರ್ಶಿಸಲು ನನಗೆ ಸಾಧ್ಯವಾಗಿದೆ. ಏಕೆಂದರೆ ಒಂದು ದಿನ ಅದೇ ತಾಲೂಕಿನಲ್ಲಿರುವ ಮುದನೂರು ಎಂಬ ಒಂದು ಹಳ್ಳಿಗೆ ಸಂದರ್ಶಿಸಲು ಸೌಕರ್ಯವಾಯಿತು. ಆ ಒಂದು ಹಳ್ಳಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಕುದುರೆ ಸಮಾಧಿ ಅಂತ ಒಂದು ಸಮಾಧಿ ಇದೆ. ಅದು ಮುಸ್ಲಿಮರು ಕಟ್ಟಿದಂಥ ಒಂದು ಸಮಾಧಿ ಆಗಿದೆ. ಅದಕ್ಕೆ ಅವರು ಪೂಜೆಯನ್ನು ಮಾಡ್ತಾ ಇದ್ದರು. ಅಂದರೆ ಆ ಕುದುರೆಯು ಕರೆಂಟ್ ಶಾಕಿನಿಂದ ಸತ್ತು ಹೋದ ಕಾರಣ ಅವರು ಅದನ್ನು ಪೂಜ್ಯವಾಗಿ ಗೌರವಿಸಿ ಅದನ್ನು ಸಮಾಧಿ ಕಟ್ಟಿ ಅದನ್ನು ಪೂಜಿಸ್ತಾ ಇದ್ದಂಥ ಒಂದು ಸಂದರ್ಭ ನಮಗೆ ಕಾಣಲು ಸಾಧ್ಯವಾಯಿತು. ಅದೇ ರೀತಿ ಮತ್ತೊಂದು ದಿನ ಅಲ್ಲಿಂದ ಕೊಂಬಳಿ ಎಂಬ ಒಂದು ಊರಿಗೆ ಹೋಗಲು ಸಾಧ್ಯವಾಯಿತು. ಆ ಊರಿಗೆ ಹೋಗುವಾಗನೇ ಮಸೀದಿಯ ಮುಂದೆ ಹಲವಾರು ಮುಸ್ಲಿಂ ಯುವಕರು ಜೂಜಾಡ್ತಾ ಇದ್ದರು, ಇಸ್ಪೇಟ್ ಆಟ ಆಡ್ತಾ ಇದ್ರು. ಸಮಯವು ಮಗರಿಬ್ ಬಾಂಬೆ ತೊಡಲಿಕ್ಕೆ ಆಗ್ತಾ ಇತ್ತು. ಅವರು ಮುಸ್ಲಿಂ ಎಂದು ಗೊತ್ತಾಗಿದ್ದು ಅವರು ಬಂದು ಸಲಾಮ್ ಹೇಳಿ ಅವರ ಹೆಸರು ಹೇಳಿದಾಗ ಅವರ ಹೆಸರು ನಬಿಯುಲ್ಲಾ ಅಲ್ಲಾ ಬಕ್ಷಿ ರಾಜಬಕ್ಷಿ ಎಂಬಿದ್ದಾಗಿತ್ತು. ಹಾಗೆ ಆ ಒಂದು ರಾತ್ರಿ ಅದೇ ಒಂದು ಮಸೀದಿಯಲ್ಲಿ ಕಳೆದೆ. ಬೆಳಿಗ್ಗೆ ನಂತರ ನಮ್ಮ ಅದೇ ಇಸ್ಲಾಂ ಪೇಟೆಗೆ ಬಂದು ನಂತರ ಇನ್ನೊಂದು ದಿನ ನಾವು ಬಂಗಾರಪ್ಪ ನಗರ ಎಂಬ ಒಂದು ಹಳ್ಳಿಗೆ ಹೋದೆ. ಆ ಬಂಗಾರಪ್ಪ ನಗರದ ಮಸೀದಿಯು ಸಂಪೂರ್ಣವಾಗಿ ತೆಂಗಿನ ಗರಿಗಳಿಂದ ನಿರ್ಮಿತವಾದಂಥ ಒಂದು ಮಸೀದಿಯಾಗಿತ್ತು. ಅದೇ ರೀತಿ ಆ ಒಂದು ಮಸೀದಿಗೆ ಹೋಗುವಂತ ಅಸರ್ನ ಸಮಯದಲ್ಲಿ ಆಗಿದ್ದು ನಾವು ಹೋಗಿದ್ದು. ಅಲ್ಲಿ ಆದಂಥ ಒಂದು ಅನುಭವ, ಆ ಒಂದು ಮಸೀದಿಯ ಮುಸಲ್ಲಿ ಅಥವಾ ಆ ಒಂದು ಮಸೀದಿಯ ಅಧ್ಯಕ್ಷರು ಮತ್ತು ಅಲ್ಲಿನ SSBನ ಅಧ್ಯಕ್ಷರು ಅಸರ್ನ ನಮಾಜಿನ ಸಮಯದಲ್ಲಿ ಅಂಗಡಿಯಲ್ಲಿ ಕುಳಿತು ಟೀ ಕುಡಿತಾ ಇದ್ದರು. ಅಂತ ಒಂದು ಸಂದರ್ಭ ನಮಗೆ ಎದುರಾಗಿದೆ. ಅದೇ ರೀತಿ ಮತ್ತೊಂದು ದಿನ ನಾವು ಹೈನಹಳ್ಳಿ ಎಂಬಂತ ಒಂದು ಹಳ್ಳಿಯನ್ನು ಸಂದರ್ಶಿಸಲು ನಾನು ಮತ್ತು ನಮ್ಮ ಅಮೀರಾದ ಹಾಫಿಜ್ ಸುಫಿಯಾನ್ ಉಸ್ತಾದ್ ರವರು ತೆರಳಿದರು. ಆ ಒಂದು ಸಂದರ್ಭದಲ್ಲಿ ಹೈನಹಳ್ಳಿಯ ಹಜರತ್ ರವರು ಹೋಟೆಲ್ನಿಂದ ಊಟ ಮಾಡಿ ಬರ್ತಾ ಇದ್ದರು. ಆ ಒಂದು ಹಳ್ಳಿಯಲ್ಲೇ ನಮಾಜ್ಗೆ ಇಮಾಮತಿ ನೀಡುತ್ತಾ ಇದ್ದಂತಹ ಒಂದು ಇಮಾಮರಾಗಿದ್ದರು. ಬಿಹಾರದಿಂದ ಬಂದು ಅಲ್ಲಿ ಇಮಾಮತಿ ನೀಡುವಂತಹ ಹಜರತ್ ಇದ್ರು. ಹೀಗೆ ಸಂಪೂರ್ಣ ಉತ್ತರ ಕರ್ನಾಟಕದಲ್ಲಿರುವಂತಹ ಬಹುತೇಕ ಹಳ್ಳಿಗಳಲ್ಲಿರುವಂತಹ ಹಜರತ್ಗಳು ಕೇವಲ ಒಂದು ಇಮಾಮತಿಗಾಗಿ ಅವರು ನಿಲ್ಲುವುದು, ಸಂಬಳಕ್ಕಾಗಿ. ಬದಲಾಗಿ ಅವರು ಅಲ್ಲಿನ ಮಕ್ಕಳಿಗೆ ಯಾವುದೇ ಒಂದು ಧಾರ್ಮಿಕ ಜ್ಞಾನವನ್ನು ಕಲಿಸಲು ಅವರು ಪ್ರೇರಣೆ ನೀಡುವುದಿಲ್ಲ. ಅದೇ ರೀತಿ ಅಲ್ಲಿಂದ ಮರಳಿ ನಾವು ಕೊನೆಗೆ ನನ್ನನ್ನು ಗದಗ ಜಿಲ್ಲೆಯ ಬಿದ್ರಳ್ಳಿ ಹಳ್ಳಿಗೆ ನನ್ನನ್ನು ಕಳಿಸಿದೆ. ಇಲ್ಲಿಂದಲೇ ಪ್ರಾರಂಭವಾಗಿದ್ದು ನನ್ನ ಕಷ್ಟಗಳು. ಮೊದಲನೇದಾಗಿ ನಾವು ಹೋದ ಸಂದರ್ಭದಲ್ಲಿ ನಮ್ಮ ನೌಶಾದ್ ಇದ್ದಂಥ ಮಾಗಳದಲ್ಲಿ ಉಳಿದುಕೊಂಡೆ. ಕಾರಣವೇನೆಂದರೆ ನನ್ನ ಹಳ್ಳಿಗೆ ಹೋಗಬೇಕೆಂದರೆ ತುಂಗಾಭದ್ರಾ ಹೊಳೆಯನ್ನು ಬೋಟಿನ ಮೂಲಕ ದಾಟಿ ಅಲ್ಲಿಂದ 1 ಕಿಲೋಮೀಟರ್ ನಡೆದು ಬಿದ್ರಳ್ಳಿಗೆ ಹೋಗಬೇಕು. ನಾವು ಮಾಗಳಕ್ಕೆ ತಲುಪುವಾಗ ಸಾಯಂಕಾಲ 5:30 ಗಂಟೆ ಆಗಿದ್ದರಿಂದ ಬೋಟ್ ನಮ್ಮಿಂದ ಮಿಸ್ ಆಗಿ ಅವತ್ತು ಮಾಗಳದಲ್ಲೇ ಉಳಿದು ನಂತರ ಬೆಳಿಗ್ಗೆ ಅಲ್ಲಿಂದಲೇ ಮಾಗಳದಲ್ಲಿ ಸಹರಿ ಮುಗಿಸಿ ಬೆಳಿಗ್ಗೆ 8 ಗಂಟೆಗೆ ಬೋಟ್ ಹತ್ತಿ ವಿಟ್ಲಾಪುರದಿಂದ ಬಿದರಳ್ಳಿಗೆ ನಡೆಯಬೇಕು, ತುಂಗಾಭದ್ರಾ ಹೊಳೆಯನ್ನು ದಾಟಿ. ಹಾಗೆ ಬಿದರಳ್ಳಿಯಲ್ಲಿ ಹೋಗಿ ನೋಡಿದಾಗ ಅಲ್ಲಿರುವಂತಹ ಆಶ್ಚರ್ಯಗಳು, ಹಲವಾರು ವಿಚಿತ್ರಗಳು, ತುಂಬಾ ಛೇದಕರವಾಗ್ತದೆ. ತುಂಬ ಮನಸ್ಸಿಗೆ ತುಂಬ ನೋವಾದಂಥ ಸಂದರ್ಭಗಳು ಇಲ್ಲಿಂದ ನಮಗೆ ಅನುಭವ ಆಗಿದ್ದು. ಏಕೆಂದರೆ ಮಸೀದಿಯ ಒಳಗೆ ಪ್ರವೇಶಿಸಿದ ಸಂದರ್ಭದಲ್ಲಿ ಹಲವಾರು ಫೋಟೋಗಳು,
ಅಲ್ಲಿ ಒಂದು ಇಬ್ಬರು ವಿದ್ಯಾರ್ಥಿಗಳು, ಇಬ್ಬರು ಮಕ್ಕಳು ಬರ್ತಾ ಇದ್ರು, ಅವರೇ ನಮಗೆ ನೀರು ಎಲ್ಲ ತಂದು ಕೊಡ್ತಾ ಇದ್ರು. ಅವರ ಜೊತೆ ಈ ಫೋಟೋ ಯಾವ್ದಂತ ಕೇಳಿದಾಗ ಅವರು ಹೇಳಿದಂತ ಉತ್ತರ ಇದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅದೇ ರೀತಿ ಫಾತಿಮಾ ರಲಿಯಲ್ಲಾಹು ಅನ್ಹಾ ಫೋಟೋ ಆಗಿದೆ ಅಂತ ಅವರು ಹೇಳ್ತಾ ಇದ್ರು. ಈ ಒಂದು ಫೋಟೋಕ್ಕೆ ಅವರು ಹೂವನ್ನಿಟ್ಟು ಪ್ರತಿ ಗುರುವಾರ ಹೂವನ್ನಿಟ್ಟು ಕುಂಕುಮ ಇಡ್ತಾ ಇದ್ರು. ಅದೇ ರೀತಿ ಮಸೀದಿಯ ಹೊರಗಡೆ ಶಿಶುನಾಳ ಶರೀಫ್ ಮತ್ತು ಕಬೀರ್ ದಾಸರ ಚಿತ್ರವನ್ನು ಸಹ ಬಿಡಿಸಲಾಗಿತ್ತು. ಅದೇ ರೀತಿ ಆ ಒಂದು ಮಸೀದಿಯಲ್ಲಿ ಪ್ರತಿ ಗುರುವಾರ ಮತ್ತು ಸೋಮವಾರ ಬೆಳಿಗ್ಗೆ ಹಿಂದೂ ಮತ್ತು ಮುಸ್ಲಿಮರು ಇಬ್ಬರು ಯಾವುದೇ ಭೇದ ಭಾವವಿಲ್ಲದೆ ಅಲ್ಲಿಗೆ ಬಂದು ದೀಪ ಹಚ್ಚಿಸಿ ಪೂಜೆ ಮಾಡಿ ಸುಜೂದ್ ಮಾಡಿ ಅವರು ಹೋಗ್ತಾ ಇದ್ರು. ಆ ರೀತಿ ಒಂದು ದಿನ ಒಂದು ಮುದುಕಿ ಬಂದು ಸುಜೂದ್ ಮಾಡಿ ಹೋಗುವಾಗ ನಾವು ಕೇಳಿದ್ರು, ನಿಮ್ಮ ಹೆಸರೇನು? ಹಾಗೆ ಹೇಳಿದ್ರು ಜೈತುನಾಬಿ ಅಂತ. ಆಗ ನಿಮಗೆ ರೋಜಾ ಇದೆ ಅಂತ ಕೇಳಿದ್ರೆ, ಇಲ್ರಿ ನಮಗೆ ರೋಜಾ ಇಲ್ಲ, ನಮ್ಮ ಮಕ್ಳು ನೋಡ್ತಾರೆ, ನಮಗೆ ಹೊಲಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಆಗ ಹೇಳ್ದವ, ನೀವು ರೋಜಾ ನೋಡ್ಬೇಡುವ? ಇಲ್ಲ, ನಮ್ಮ ಮಕ್ಳು ನೋಡ್ತಾರಲ್ರಿ ಅಂತ ಹೇಳಿದ್ರು. ಅದೇ ರೀತಿ ನಾವು ಅಲ್ಲೊಂದ್ಸಾರಿ ಪೇಪರನ್ನು ವಿತರಣೆ ಮಾಡುವಾಗ ಮನೆಗೆ ತಳ್ಳಿದಂಥ ಸಂದರ್ಭದಲ್ಲಿ ಆಗಿದಂಥ ಅನುಭವ, ಅಲ್ಲಿನ ಹಲವಾರು ಮನೆಗಳಿಂದ ಹೇಳಿದ್ರು, ಬನ್ರಿ ಕೂಡ್ರಿ, ಇಲ್ಲಿ ಫಿಲಿಮ್ ಚಲೋ ಐತ್ರಿ ನೋಡ್ರಿ ಅಂತ ಟಿವಿ ಆನ್ ಮಾಡ್ತಾ ಇದ್ರು. ಅದೇ ರೀತಿ ಬನ್ರಿ ಊಟ ಮಾಡ್ರಿ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ಹಲವಾರು ಅನುಭವಗಳು. ಅದೇ ರೀತಿ ಇದೆ ಈ ಒಂದು ಹಳ್ಳಿಯಲ್ಲಿ ಆ ಒಂದು ಮಸೀದಿ ಅಂತ ಹೇಳಿದ್ರೆ ಮಸೀದಿ ಆಗದಿರಬಹುದು. ಯಾಕೆಂದ್ರೆ ಒಂದು ಸಣ್ಣ ಒಂದು ಕೊಠಡಿ, ಆ ಕೊಠಡಿಯಲ್ಲೇ ಆ ಕೊಠಡಿಯಲ್ಲೇ ನಮ್ಮ ಇಫ್ತಾರ್, ಆ ಕೊಠಡಿಯಲ್ಲೇ ನಾವು ಮಲಗುವುದು, ಡ್ರೆಸ್ ಮಾಡುವುದು ಎಲ್ಲ ಆ ಕೊಠಡಿಯಲ್ಲೇ ಆಗಿತ್ತು. ಅದೇ ರೀತಿ ಅಲ್ಲಿ ಆದಂತ ಮತ್ತೊಂದು ಅನುಭವ, ಆ ಹಳ್ಳಿಯ ಒಂದೇ ಒಂದು ಮನೆಯಲ್ಲೂ ಸಹ ಶೌಚಾಲಯವಿರಲಿಲ್ಲ. ಬದಲಾಗಿ ನಾವು ತರಾವಿ ಮುಗಿಯವರೆಗೂ ಕಾಯಬೇಕಿತ್ತು. ತರಾವಿ ಮುಗಿದ ಕೂಡ ನಾವು 1 ಕಿಲೋಮೀಟರ್ನಷ್ಟು ನಡೆದು ಇದೇ ತುಂಗಾಭದ್ರಾ ಹೊಳೆಗೆ ಹೋಗಿ ನಮ್ಮ ಮಲವಿಸರ್ಜನೆಯನ್ನು ಮಾಡಬೇಕಾಗಿತ್ತು. ಇಲ್ಲಾಂದ್ರೆ ಬೆಳಿಗ್ಗೆ ಅಲ್ಲಿನ ಜನರು ಹೋಗುವ ರೀತಿ ಒಂದು ಚೆರಿಗೆಯಲ್ಲಿ ಅಥವಾ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ರಸ್ತೆ ಬದಿಯಲ್ಲಿ ಮಾಡಬೇಕಾಗಿತ್ತು. ಅದಕ್ಕಾಗಿ ನಾವು ತರಾವಿ ಮುಗಿಯವರೆಗೂ ಕಾಯಬೇಕಾಗಿತ್ತು. ತರಾವಿ ಮುಗಿದ ಕೂಡಲೇ ಪಂಚೆ ಬಿಟ್ಟು ಓಡುದು ಒಳಗೆ, ಅಷ್ಟು 1 ಕಿಲೋಮೀಟರ್ ದೂರ ನಡೀಬೇಕಿತ್ತು. ಹಾಗೆ ಹಲವಾರು ಅನುಭವಗಳು. ಅದೇ ರೀತಿ ಅಲ್ಲಿನ ಆದರೆ ಎಷ್ಟೇ ಕಷ್ಟಗಳನ್ನು ಸಹಿಸಿದಾಗ ನಮಗೆ ಒಂದು ಸಮಾಧಾನ, ಒಂದು ಸಂತೋಷದ ವಿಷಯವೇನೆಂದ್ರೆ ನಮ್ಮ ಮಾತುಗಳನ್ನು ಕೇಳುವ ಯಾವುದೇ ಬದಲಾವಣೆಗೆ ಪಕ್ವಗೊಂಡ ಒಂದು ಮಣ್ಣಾಗಿದೆ ಉತ್ತರ ಕರ್ನಾಟಕ. ಏಕೆಂದ್ರೆ ನಮ್ಮ ಮಾತುಗಳನ್ನು ಎಲ್ಲವನ್ನು ಕೇಳಿ ಆಲಿಸಿ ಅದರ ರೀತಿಯಲ್ಲಿ ಪ್ರವರ್ತಿಸುವಂತ ಅದನ್ನು ಅನುಸರಿಸುವಂತ ಒಂದು ಜನ ಸಮುದಾಯ ಅಲ್ಲಿದೆ ಎಂದು ನಮಗೆ ತಿಳಿದ್ದೇವೆ. ಏಕೆಂದ್ರೆ ನಾವು ಏನು ಹೇಳಿದ್ರು ಆದ್ರೆ ಅವರ ಜೊತೆ ಬಹಳ ಸೌಮ್ಯವಾಗಿ ನ್ಯಾಯವಾಗಿ ಹೇಳಿದ್ರೆ ಅವರು ಖಂಡಿತವಾಗಿ ಅನುಸರಿಸುತ್ತಾರೆ. ಬದಲಾಗಿ ಒಂದೇ ಸಮಯ ಹೇಳಿದ್ರೆ ಅವ್ರು ಯಾವುದೇ ರೋಷದಲ್ಲಿ ಹೇಳಿದ್ರೆ ಅವ್ರು ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ. ಬದಲಾಗಿ ನಮ್ಮ ಮೇಲೆನೆ ಎರಗಿ ಬೀಳುತ್ತಾರೆ. ಅದೇ ರೀತಿ ಯಾವ ರೀತಿ ಅಂದ್ರೆ ಅವರ ಆ ಒಂದು ಹಳ್ಳಿಯಲ್ಲಿ ಹಲವಾರು ಮಹಿಳೆಯರಿಗೂ ಸಹ ನಾನು ಕ್ಲಾಸ್ ತೆಗಿತಾ ಇದ್ದೇವೆ. ಏಕೆಂದ್ರೆ ಎಲ್ಲಾ ಮಹಿಳೆಯರನ್ನು ಒಂದು ಮನೆಗೆ ಸಂಗಮಿಸಿ ಒಂದು ಮನೆಗೆ ಬರ್ಲಿಕ್ಕೆ ಹೇಳಿ ಆ ಮನೆಯಲ್ಲಿ ಅವರಿಗೆ ದಿನ ರಾತ್ರಿ ಹೋಗಿ ಕ್ಲಾಸ್ ತೆಗಿತಾ ಇದ್ದೇವೆ ತರಾವಿ ಮುಗಿದ ಮೇಲೆ. ಅದೇ ರೀತಿ ಅಲ್ಲಿ ರಂಜಾನ್ ಅಥವಾ ಬಕ್ರೀದ್ಗಿಂತ ಅವರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವುದು ಸತ್ತಾರಿ ಅಥವಾ ಶಬೆ ಕದ್ರ್. ಅಂದ್ರೆ ಇಲ್ಲಿನ ರಂಜಾನ್ 27ರ ರಾತ್ರಿಗೆ ಅಂದು ಅವರು ಸಂಪೂರ್ಣವಾಗಿ ಹಯಾತ್ ಮಾಡಿದ್ದಾರೆ. ಬೆಳಿಗ್ಗೆ ರಾತ್ರಿ 10 ಗಂಟೆಗೆ ಬಂದು ಬೆಳಿಗ್ಗೆ ಸಹರಿ ಮುಗಿಯವರೆಗೂ ಮಸೀದಿಯಲ್ಲೇ ಇದ್ದೇವೆ. ಅವರು ಬರುವಾಗ ಸ್ಟವ್, ಟೀ ಪುಡಿ ಎಲ್ಲ ತಂದು ಅಲ್ಲೇ ಮಾಡಿ, ಅದೇ ರೀತಿ 12 ಗಂಟೆಗೆ ಅದೇ ರೀತಿ ಮನೆಗೆ ತೆರಳಿ ಮನೆಯಲ್ಲಿ ಸಹ ಅಲ್ಲಿನ ಅವ್ರನ್ನೆಲ್ಲ ಹೆಂಗಸರು ಸಹ ಹೊತ್ತು ನಿದ್ದೆ ಮಾಡಿದ್ರು. ಎಲ್ಲರೂ ಸಹ ಹಯಾತ್ ಮಾಡಿದ್ದಾರೆ. ಆ ಒಂದು ಮನೆಗೆ ತೆರಳಿ ಅವರಿಗೆ ಬಯಾನ್ ಮಾಡಿ, ಅದೇ ರೀತಿ ಬಯಾನ್ ಮುಗಿದ ಕೂಡಲೇ ಇಲ್ಲಿಗೆ ಬಂದು ಇಲ್ಲಿ ಅಧಿಕಾರಿಗಳನ್ನೆಲ್ಲ ಹೇಳಿದೆವು. ಅವರ ಆ ಮನೆಯಲ್ಲಿ ಸಹ ಅವರು ಅಧಿಕಾರಿಗಳನ್ನು ಹೇಳಿದೆ. ಅದೇ ರೀತಿ ಅವರು ಅಲ್ಲಿ ಬಯಾನ್ ಮಾಡ್ಲಿಕ್ಕೆ ಅಥವಾ ಭಾಷಣ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಸ್ಫೂರ್ತಿ ಅಂದ್ರೆ ಸಭೆಯಿಂದ ಒಳ್ಳೆಯ ಒಂದು ಸಭೆಯಿಂದ ಅವರು ಹುರಿದುಂಬಿಸ್ತಾರೆ. ಯಾವ ರೀತಿ ಅಂದ್ರೆ ಅವರು ಒಂದು ನಮ್ಮ ಭಾಷಣಗಳನ್ನು ಅಥವಾ ಒಂದು ಒಳ್ಳೆಯ ಘಟನೆಗಳನ್ನು ಅವರ ಮುಖಕ್ಕೆ ಹೊಡೆದಾಗ ಹೇಳಿದ್ರೆ ಅವರು ಆ ಒಂದು ಸಭೆಯಿಂದ ಎಲ್ಲರೂ ಒಟ್ಟಿಗೆನೆ ಸುಬ್ಹಾನಲ್ಲಾಹ್ ಅಥವಾ ಬೇಸಿಕ್ ಅಂತ ಹೇಳಿ ನಮ್ಮನ್ನು ಹುರಿದುಂಬಿಸ್ತಾರೆ. ಆ ರೀತಿ ಎಲ್ಲಾ ರೀತಿಯಲ್ಲಿ ಅವರು ಪ್ರೋತ್ಸಾಹ ನೀಡ್ತಾರೆ. ಅದೇ ರೀತಿ ಒಂದು ಮಹಿಳೆಯರಿಗೆ ಕ್ಲಾಸ್ ತೆಗೆಯುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಮುನ್ನಿ ಬೇಗಂ ಅಂತ ಒಬ್ಬ ಮಹಿಳೆಯು ಅಳುತ್ತಾ ಇದ್ದಳು. ಯಾವುದೇ ಒಂದು ಕಥೆಗಳನ್ನ ಅಥವಾ ಒಂದು ಕರಾಮತ್ ಏನಂದ್ರೆ ಹೇಳಿದ್ರೆ ಅವಳು ಅಳುತ್ತಾ ಇದ್ದಂತಹ ಸಂದರ್ಭಗಳು ಸಹ ಇದೆ. ಅದೇ ರೀತಿ ಅಲ್ಲಿ ಹಲವಾರು ಕಷ್ಟಗಳು ಸಹ ನಮಗೆ ಎದುರಾಗಿದೆ. ಹಲವಾರು ಅದೇ ರೀತಿ ಆಹಾರದ ವಿಷಯದಲ್ಲಿ ಆಗಿರ್ಬೋದು, ದಿನದ ಅಥವಾ ಬಹುದಿನಗಳು ನಮಗೆ ಸಿಕ್ಕಿದ್ದು ರೊಟ್ಟಿ ಅಥವಾ ಮುದ್ದೆ ಮತ್ತು ಮೆಣಸಿನ ಸಾರಾಗಿತ್ತು. ಮತ್ತೆ ಒಳ್ಳೆ ಊಟ ಸಿಗಬೇಕಾದ್ರೆ ನಮ್ಮ ಜಿಲ್ಲಾ ಮೀಟಿಂಗ್ ಕರಿಬೇಕಿತ್ತು. ಜಿಲ್ಲಾ ಮೀಟಿಂಗ್ ಕರೆದ್ರೆ ಹೂವಿನ ಅಡಿಗೆಲಿಗೆ ಬಂದು ಒಳ್ಳೆಯ ಭರ್ಜರಿ ಭೋಜನ ಮಾಡ್ಬೋದು, ಇಲ್ಲಾಂದ್ರೆ ಅದೇ ಹಳ್ಳಿ ಊಟವಾಗಿತ್ತು. ಹಾಗೆ ಆದ್ದರಿಂದ ಅಲ್ಲಿ ಯಾವುದೇ ಬದಲಾವಣೆಯನ್ನು ನಮಗೆ ಒಂದು ಕ್ರಾಂತಿನಲ್ಲಿ ನಡೆಸಲು ಸಾಧ್ಯವಾಗುವುದು. ಯಾಕೆಂದ್ರೆ ನಾವು ಏನು ಹೇಳ್ತೇವೆ ಅದನ್ನು ಅನುಸರಿಸುವಂತ ಒಂದು ವಿಂಗ್ ಅಲ್ಲಿ ಇದೆ ಅಂತ ನಮಗೆ ತಿಳುವಳಿಕೆ ಆಗಿದೆ. ಯಾಕೆಂದ್ರೆ ಅದೇ ರೀತಿ ಇಸ್ಲಾಂನ ಮತ್ತೊಂದು ಒಳ್ಳೆಯ ಈ ವರ್ಷದೊಂದು ಒಳ್ಳೆಯ ಒಂದು ಉತ್ತಮ ಕಾರ್ಯವಾಗಿದೆ. ಯಾಕೆಂದ್ರೆ 5 ವರ್ಷಗಳಿಂದ ಎಲ್ಲರೂ ದಾವಾವನ್ನು ಇದುವರೆಗೆ ಅವರು ಮಾಡಿದ್ದು ರಹಸ್ಯವಾಗಿತ್ತು. ಆದರೆ ಈ ವರ್ಷ
ಬಹಿರಂಗವಾಗಿ ನಮ್ಮ ಪ್ರಬೋಧನೆ ಅಥವಾ ದಾವ ಇವತ್ತು ಈ ವರ್ಷ ನಡೆದಿದೆ. ಏಕೆಂದರೆ ಇದುವರೆಗೆ ಅವರು ಮದ್ಯಪಾನವಾಗಿರ್ಬೋದು ಇತರ ಯಾವುದೇ ವಿಚಾರವನ್ನು ಅವರು ಕೇವಲ ಇಬ್ಬರು ವ್ಯಕ್ತಿಗಳನ್ನು ಮಾತ್ರ ಸಮೀಪಿಸಿ ಅವರೊಂದಿಗೆ ಸಮಾಲೋಚನೆ ನಡೆಸಿ ಅವರೊಂದಿಗೆ ಮಾತ್ರ ರಹಸ್ಯವಾಗಿ ಹೇಳ್ತಾ ಇದ್ರು. ಆದರೆ ಈ ವರ್ಷ ಮದ್ಯಮುಕ್ತ ಸಮಾಜ ಕಟ್ಟೋಣ ಎಂಬ ಒಂದು ಉದಾತ್ತ ಒಂದು ಧ್ಯೇಯವನ್ನು ಕಟ್ಟಿಕೊಂಡು ವಾಹನ ಜಾಥವನ್ನು ನಡೆಸಿ ಹಳ್ಳಿಗೆ ತೆರಳಿ ಅದರ ಬಗ್ಗೆ ಒಂದು ಸಂದೇಶ ಯಾತ್ರೆಯನ್ನು ಸಹ ನಾವು ನಡೆಸಿದ್ದೇವೆ. ಅದೇ ರೀತಿ ನಾವು ಇದುವರೆಗೆ 5 ವರ್ಷದಲ್ಲಿ ಅವರು ಮುಚ್ಚಿ ಇಟ್ಟಂತಹ ಎಲ್ಲಾ ವಿಷಯಗಳನ್ನು ನಾವು ಈ ವರ್ಷ ಓಪನ್ ಆಗಿ ಹೇಳಲಿಕ್ಕೆ ಸಾಧ್ಯವಿದೆ. ಹೇಗೆಂದ್ರೆ ನಮ್ಮ ಮಸೀದಿಯಲ್ಲಿ ಅದೇ ರೀತಿ ಮಸೀದಿಯಲ್ಲಿ ಮೊಹರಂ ತಿಂಗಳಲ್ಲಿ ಆ ಮಸೀದಿ ತೆರೆಯುವುದು ಕೇವಲ ಮೊಹರಮಿನ ಒಂದು ದಿನದಲ್ಲಿ ಮಾತ್ರ. ನಾವು ಬಿದರಲ್ಲಿ ಇದ್ದಂತಹ ಮಸೀದಿ ಆ ಒಂದು ಮೊಹರಂ ತಿಂಗಳಿನ ಒಂದು ದಿನದಲ್ಲಿ ತೆರೆದು ಅವರು ಅಲಿ ರಲಿಯಲ್ಲಾಹು ಅನ್ಹು ಮತ್ತು ಫಾತಿಮಾ ರಲಿಯಲ್ಲಾಹು ಅನ್ಹಾ ಹಸನ್ ಹುಸೈನ್ ರಲಿಯಲ್ಲಾಹು ಅನ್ಹು ಅವರ ಮೂರ್ತಿಗಳನ್ನು ಇಟ್ಟು ವಿಗ್ರಹಗಳನ್ನು ಇಟ್ಟು ನಮಗೆ ಆ ವಿಗ್ರಹಗಳನ್ನು ತೋರಿಸಿದ್ದಾರೆ. ಆ ಒಂದು ಸೆಲ್ಫಿನಲ್ಲಿ ಅವರ ವಿಗ್ರಹಗಳಿದ್ದಾವೆ. ಆ ವಿಗ್ರಹಗಳನ್ನು ಸುಬಾ ಕಟ್ಟೆ ಅಂತ ಒಂದು ಕಟ್ಟೆ ಇದೆ. ಆ ಕಟ್ಟೆಯಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ನಂತರ ಮದ್ಯವನ್ನು ಕುಡಿದು ಡ್ಯಾನ್ಸ್ ಮಾಡಿ ನಂತರ ಬೆಂಕಿಯಲ್ಲಿ ನಡೆದಾಗಿತ್ತು ಅವರ ಒಂದು ಸಂಪ್ರದಾಯ. ಅದು ವರ್ಷದಲ್ಲಿ ಒಂದು ದಿನ ಮಾತ್ರ ಅವರು ಅದಕ್ಕಾಗಿ ಆ ಮಸೀದಿಯನ್ನು ಅವರು ಓಪನ್ ಮಾಡುವುದು. ಮತ್ತೆ ವರ್ಷದ ಬಾಕಿ ಎಲ್ಲ ದಿನಗಳು ಆ ಮಸೀದಿಯನ್ನು ಕ್ಲೋಸ್ ಮಾಡ್ತಾರೆ. ಆದರೆ ಈ ಒಂದು ವಿಚಾರಗಳನ್ನು ಮೊದಲು 5 ವರ್ಷಗಳಿಂದ ಮುಂಚೆ ಇಸ್ಲಾಂ ತಂಡ ಇದನ್ನು ಮುಚ್ಚಿ ಇಟ್ಟಿದ್ರು. ಆದರೆ ಈ ವರ್ಷ ಅಲ್ಹಮ್ದುಲಿಲ್ಲಾ ಅವುಗಳನ್ನೆಲ್ಲವನ್ನು ನಾವು ಓಪನ್ ಆಗಿ ಹೇಳಿದ್ದೇವೆ. ಅದರ ಅನಾಚಾರಗಳನ್ನು ಅಧಾರ್ಮಿಕತೆಗಳನ್ನು ಎಲ್ಲವನ್ನು ಸಹ ನಾವು ಓಪನ್ ಆಗಿ ಹೇಳಿದ್ವಿ. ಓಪನ್ ಆಗಿ ಹೇಳಿ ಅದರ ಬಗ್ಗೆ ಮನದಟ್ಟು ಮಾಡಿ ಕೊಟ್ಟಿದ್ದೇವೆ. ಅದೇ ರೀತಿ ಅಲ್ಲಿಂದ ಮರಳುವಾಗ ಸಹ ಅವರು ಒಳ್ಳೆ ರೀತಿ ನಮಗೆ ಸಹಕರಿಸಿದ್ದಾರೆ. ಯಾವ ರೀತಿ ಅಂದ್ರೆ ನಮ್ಮನ್ನು ತಬ್ಬಿಡಿದ ಅಷ್ಟಂತ ಸಂದರ್ಭವೂ ಸಹ ಇದೆ. ಅವರು ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಅವರು ಸಹಕರಿಸಿದ್ದಾರೆ. ಕೊನೆಗೆ ಬರುವಾಗ ನೀವು ಇನ್ನು ಯಾವಾಗ ಬರ್ತೀರಿ ಹಜರತ್ ನಮ್ಮನ್ನು ಅಷ್ಟೊಂದು ಗೌರವವಾಗಿ ಕಾಣ್ತಾರೆ. ಎಷ್ಟು ಚಿಕ್ಕವರಾದರೂ ಸಹ ನಮ್ಮನ್ನು ಹಜರತ್ ಅಥವಾ ಮೌಲಾನ ಎಂದು ಕರೆಯುತ್ತಾರೆ. ಮನೆಗೆ ಹೋದಾಗ ಸಹ ಅವರು ಚಾಪೆ ಹಾಕಿ ಕೂಡ್ರಿ ಅಂತ ಕೂಡಿಸ್ತಾರೆ. ಅದೇ ರೀತಿ ನಮ್ಮ ಭಾಷಣ ಮುಗಿದ ಕೂಡಲೇ ಅವರು ನಮ್ಮ ಕೈ ಅಸಲಾಗೋ ಮಾಡಿ ಬಾಯ್ ಚಲೋ ಐತ್ರಿ ಅಂತ ಹೇಳಿ ನಮಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಾರೆ. ಹಾಗೆ ಒಳ್ಳೆ ಎಲ್ಲ ರೀತಿಯಲ್ಲಿ ಅವರು ಸಹಕರಿಸುತ್ತಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಇಲ್ಲಿನ ಅನ್ವಾರಿನ ಕಾರ್ಯಕರ್ತರೊಂದಿಗೆ ನನಗೆ ಹೇಳಕ್ಕೆ ಇರುವುದೇನೆಂದ್ರೆ ಒಂದು ಅನ್ವಾರಿನ ಒಂದು ಅಧೀನ ಸಂಸ್ಥೆ ಉತ್ತರ ಕರ್ನಾಟಕದಲ್ಲಿ ಬರಲಿಕ್ಕೆ ನೀವು ಪ್ರಯತ್ನಿಸಬೇಕು. ಅದಲ್ಲದಿದ್ದರೆ ಅಲ್ಲಿಂದ ಒಂದು 10 ವಿದ್ಯಾರ್ಥಿಗಳನ್ನು ಇಲ್ಲಿ ತಂದು ಕಲಿಸಲು ಪ್ರಾರಂಭಿಸಬೇಕು ಅಥವಾ ಅದಕ್ಕೆ ಒಂದು ಕಿರು ಪ್ರಯತ್ನವನ್ನು ನಡೆಸಬೇಕು ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಇತಿಶ್ರೀ